ಬಳ್ಳಾರಿಯಲ್ಲಿ ನಡೆದಂತಹ ಫೈರಿಂಗ್ ಕೇಸ್ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಜನಾರ್ದನ ರೆಡ್ಡಿ ಮನೆಯನ್ನೇ ಟಾರ್ಗೆಟ್ ಮಾಡಿದ್ದ ಗನ್ ಮ್ಯಾನ್ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಬಳ್ಳಾರಿ ಸದ್ಯ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ರೆಡ್ಡಿ ವರ್ಸಸ್ ರೆಡ್ಡಿ ನಡುವಿನ ಕಾಳಗಕ್ಕೆ ಬಳ್ಳಾರಿಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಫೈರಿಂಗ್ ಕೇಸ್ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅದು ಜನಾರ್ದನ್ ರೆಡ್ಡಿ ಅವರ ಮನೆಯನ್ನೇ ಟಾರ್ಗೆಟ್ ಮಾಡಿದ್ದ ಗನ್ ಮ್ಯಾನ್. ಗುಂಪನ್ನ ಬಿಟ್ಟು ಜನಾರ್ದನ ರೆಡ್ಡಿ ಮನೆ ಕಡೆಯೇ ಆತ ಫೈರಿಂಗ್ ಮಾಡಿದ್ದ. ಮಿಸ್ ಆಗಿ ಫೈರಿಂಗ್ ಆಗಿದ್ದಲ್ಲ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಜನಾರ್ದನ ರೆಡ್ಡಿ ಹತ್ಯೆ ಮಾಡೋದಕ್ಕೆ ಬಳ್ಳಾರಿಯಲ್ಲಿ ಏನಾದರೂ ಬಿಗ್ ಪ್ಲಾನ್ ನಡೆದಿತ್ತ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ಮನೆಯನ್ನೇ ಗುರಿಯಾಗಿಸಿ ಗನ್ ಮ್ಯಾನ್ ಫೈರಿಂಗ್ ಮಾಡಿರೋದು ಗಲಾಟೆ ಮುಂದೆ ಆಗ್ತಾ ಇದ್ರೆ, ಇತ್ತ ಗನ್ ಮ್ಯಾನು ಮನೆಯತ್ತ ಫೈರಿಂಗ್ ಮಾಡಿದ್ದಾನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಫೈರಿಂಗ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೋಡಿ, ಎರಡು ಬಣಗಳ ನಡುವೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಆರಂಭ ಆದಂತ ಭೀಕರ ಸಂಘರ್ಷ ಏನಿದೆ, ಅದು ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಸಾವಿಗೆ ಕಾರಣ ಆಗಿದೆ. ಅದು ಬ್ಯಾನರ್ ಕಟ್ಟುವಂತ ವಿಚಾರವಾಗಿ ನಡೆದಂತ ಗಲಾಟೆ ವಿಕೋಪಕ್ಕೆ ಹೋಗುತ್ತೆ. ಮತ್ತೊಂದು ಕಡೆ ಅಲ್ಲಿ ನೀವು ಗಮನಿಸಬಹುದು, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಈ ಗುಂಪು ಎಲ್ಲಿ ಗಲಾಟೆ ಆಗ್ತಾ ಇರತ್ತೆ, ಎಲ್ಲಿ ಸಂಘರ್ಷ ನಡೀತಾ ಇರತ್ತೆ, ಆ ಜಾಗ ಬಿಟ್ಟು ಆತ ಮಿಸ್ ಫೈರಿಂಗ್ ಮಾಡಿದ್ದಲ್ಲ, ಬದಲಿಗೆ ಅವರ ಮನೆಯನ್ನ ಟಾರ್ಗೆಟ್ ಮಾಡ್ಕೊಂಡು ಫೈರಿಂಗ್ ಮಾಡಿರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ. ಯಾಕಂತಂದ್ರೆ ಜನಾರ್ದನ ರೆಡ್ಡಿ ಮನೆಯನ್ನೇ ಈತ ಟಾರ್ಗೆಟ್ ಮಾಡಿರೋದು ಈ ವಿಡಿಯೋದಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಗಲಾಟೆ ಮುಂದೆ ನಡೀತಾ ಇದೆ, ಅಲ್ಲಿ ಜನ ಇದ್ದಾರೆ. ಈ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ಗುಂಪಿರುವಂತ ಕಡೆ ಬಿಟ್ಟು ಆತ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನೇ ಗುರಿಯಾಗಿಸಿಕೊಂಡು ಫೈರಿಂಗ್ ಮಾಡಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನೀವು ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ. ಯಾಕೆ ಅಂತ ಅಂದ್ರೆ, ಈ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂಥ ಗಲಾಟೆ ಏನಿದೆ, ಆ ಗಲಾಟೆಯಲ್ಲಿ ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ಮತ್ತೊಂದು ಕಡೆ ಈಗ ಬಳ್ಳಾರಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ ಇದೆ. ಅಲ್ಲೊಂದು ರೀತಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಒಂದು ಕಡೆ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಈ ವಿಡಿಯೋ ನೋಡ್ತಾ ಇದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಆತ ಅವರ ಮನೆಯನ್ನೇ ಟಾರ್ಗೆಟ್ ಮಾಡಿದ ಗನ್ ಮ್ಯಾನ್ ಅನ್ನುವಂಥದ್ದು. ವೆಂಕಟೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವೆಂಕಟೇಶ್, ಅಲ್ಲಿ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಅಲ್ಲ ಆಗ್ತಾ ಇದ್ರೆ, ಆತ ಆ ವಿಡಿಯೋ ನೋಡ್ತಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆತನ ಇಂಟೆನ್ಷನ್ ಬೇರೆ ಇತ್ತು. ಆತ ಫೈರ್ ಮಾಡಿದ್ ನೋಡಿದ್ರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವೆಂಕಟೇಶ್. ಹೌದು ಪ್ರಭು, ಏನು ನಿನ್ನೆ ಸಂಜೆ ನಡೆದಿರ್ತಕ್ಕಂಥ ಗಲಾಟೆ ಏನಿದೆ, ಈ ಗಲಾಟೆ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಸೇರಿದಂತೆ ನಾರಾ ಭರತ್ ರೆಡ್ಡಿ ಅವರು ಕೂಡ ಈ ಸಂದರ್ಭದಲ್ಲಿ, ಅಂದ್ರೆ ಏನು ಏರ್ ಫೈರ್ ಆಯ್ತು ಆ ಸಂದರ್ಭದಲ್ಲಿ 3 ಜನ ಇದ್ದು, ಜೊತೆಗೆ ಏನು ಭರತ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕ ಏನಿದಾನೆ, ಅಂಗರಕ್ಷಕ ತನ್ನ ರಿವಾಲ್ವರ್ ನಿಂದ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಫೈರ್ ಅನ್ನ ಮಾಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದು ಮಿಸ್ ಫೈರ್ ಆಗಿಲ್ಲ, ನನ್ನನ್ನ ಕೊಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಗುಂಡು ಹಾರಿಸಿದ್ರು. ಅದು ಮಿಸ್ ಫೈರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ತಗಲಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾನು ದೂರನ್ನು ಕೂಡ ದಾಖಲು ಮಾಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಿನ್ನೆ ನಡೆದಿರ್ತಕ್ಕಂಥ ಏನ್ ಇದು ಫೈರಿಂಗ್ ಏನಿದೆ, ಅದರಲ್ಲಿ
ಜನಾರ್ದನ ರೆಡ್ಡಿ ಅವರನ್ನೇ ಟಾರ್ಗೆಟ್ ಮಾಡಿದ್ರ ಆಗ್ತಕ್ಕಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಸ್ವತಃ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹ ಮಾಡಿದರೆ ಆ ಬುಲೆಟ್ ಯಾರ್ದು ಅನ್ನುವಂಥದ್ದನ್ನ ಯಾವ ತನಿಖೆ ಆದ್ರೂ ಕೂಡ ನಾವು ಸಿದ್ಧ ಇದ್ದೇವೆ, ಎದುರಿಸಲಿಕ್ಕೆ ಸಿದ್ಧರಿದ್ದೇವೆ, ತನಿಖೆ ಆಗ್ಲೇಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಮಾಡಿದರೆ. ಮತ್ತು ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೂಡ ದಾಖಲಿಸಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಜನಾರ್ದನ ರೆಡ್ಡಿ ಅವರ ಹತ್ಯೆಗೆ ಸಂಚು ನಡೆದಿತ್ತ ಅಂತಕ್ಕಂಥದ್ದು ಈ ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ ಮೂಲಕ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಪ್ರಭು. ವೆಂಕಟೇಶ್, ಈಗ ಆತ ಇಂಟೆನ್ಷನಲಿ ಫೈರ್ ಮಾಡಿದ್ದು ಮನೆ ಕಡೆ ಗುರಿಯಾಗಿಸ್ಕೊಂಡ್ರೆ ಅದ್ರ ಹಿಂದೆ ಇರುವಂತ ಉದ್ದೇಶ ಏನಿರ್ಬೋದು, ಆ ಬಗ್ಗೆ ಏನಾದ್ರೂ ಗೊತ್ತಾಗಿದೆಯಾ ಏನು ಅಂತ? ಪ್ರಭು ಹೌದು ಪ್ರಭು, ಈ ಹಿಂದೆಯೂ ಕೂಡ ಸತೀಶ್ ರೆಡ್ಡಿ ಮತ್ತು ಜನಾರ್ದನ ರೆಡ್ಡಿ ಬೆಂಬಲಿಗ ಅಲಿಖಾನ್ ನಡುವೆ ಸಾಕಷ್ಟು ಗಲಾಟೆಗಳಾಗಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಪೊಲೀಸ್ ಠಾಣೆ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಅದಾದ ಬಳಿಕ ಈ ಹಿಂದೆಯೂ ಕೂಡ ಎರಡೂ ಕುಟುಂಬಗಳು ಅಂದ್ರೆ ಜನಾರ್ದನ ರೆಡ್ಡಿ ಅವರ ಕುಟುಂಬ ಮತ್ತು ನಾರಾ ಭರತ್ ರೆಡ್ಡಿ ಅವರು ಕುಟುಂಬ ಮೊದಲಿಂದಲೂ ಕೂಡ ವೈಷಮ್ಯ ಇದ್ದದಂತದ್ದು. ಸೊ ಇದೆಲ್ಲವನ್ನ ಗಮನಿಸಿದ್ರೆ ಎಲ್ಲ ಒಂದು ಕಡೆ ರೆಡ್ಡಿ ಅವರನ್ನೇ ಟಾರ್ಗೆಟ್ ಮಾಡಿದ್ರ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು. ತನಿಖೆ ನಂತರವೇ ಇದರ ಸತ್ಯಾಂಶ ಹೊರಬರಲಿದೆ ಅಂತಾನೆ ಹೇಳ್ಬೋದು ಪ್ರಭು. ಈಗ ಜನಾರ್ದನ್ ರೆಡ್ಡಿ ಅವರು ನನ್ನ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅಂತೇಳಿ ಆರೋಪ ಏನ್ ಮಾಡಿದ್ರು, ಆ ಆರೋಪಕ್ಕೆ ಪುಷ್ಟಿ ಕೊಡುವಂತಹ ಒಂದು ದೃಶ್ಯನೇ ಇದು ಅಂತ ಭಾವಿಸ್ಬೋದು ಬೇಕಾದ್ರೆ. ಖಂಡಿತವಾಗ್ಲೂ ಪ್ರಭು, ಈ ವಿಡಿಯೋ ಏನಿದೆ, ಈ ವಿಡಿಯೋ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಆರೋಪಕ್ಕೆ ಕಾರಿನಿಂದ ಇಳಿಯುವಂತ ಸಂದರ್ಭದಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಬಂದ ನೋಡು ಅಂತ ಹೇಳುವಂತದ್ದು ನನ್ ಕಿವಿಗೆ ಬಿತ್ತು. ಸೊ ಆ ಸಂದರ್ಭದಲ್ಲಿ ನಾನು ಮತ್ತು ಶ್ರೀರಾಮುಲು ಸೈಡಿಗೆ ಬಂದ್ವಿ, ಅದು ಮಿಸ್ ಫೈರ್ ಆಗಿ ರಾಜಶೇಖರ್ ಅನ್ನುವಂತ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಿದೆ ಅನ್ನುವಂತ ಸ್ಪಷ್ಟವಾದಂತ ಆರೋಪವನ್ನ ಮಾಡಿದ್ರು ಪ್ರಭು. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪವನ್ನು ಮಾಡಿದರು, ಘಟನೆ ವೇಳೆ ಸಿಡಿದಂಥ ಗುಂಡೇನಿದೆ ಅದು ನನ್ನ ಹತ್ಯೆಗೆ ಅಂತ ಸಂಚು ರೂಪಿಸಿದ್ರು ಅಂತ. ಮತ್ತೊಂದು ಕಡೆ ಅವರು ಮಾಡಿದಂಥ ಆರೋಪಕ್ಕೆ ಪುಷ್ಟಿ ನೀಡುವಂಥ ದೃಶ್ಯ ಇದು. ಯಾಕಂದರೆ ಹೇಳಿ ಕೇಳಿ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ, ಅಲ್ಲಿ ಗಲಾಟೆ ಆಗ್ತಾ ಇರುವಂಥ ಜಾಗ ಬಿಟ್ಟು ಈತ ಬೇಕಂತ ಹೋಗಿ ಅವರ ಮನೆಯನ್ನು ಟಾರ್ಗೆಟ್ ಮಾಡ್ಕೊಂಡು ಫೈರ್ ಮಾಡ್ತಾ ಇರುವಂಥ ಸಂದರ್ಭ. ಮತ್ತೊಂದು ಕಡೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಒಂದು ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಘಟನೆಯ ಸಂಬಂಧ ಶಾಸಕ ಜನಾರ್ದನ್ ರೆಡ್ಡಿ, ಮಾಜಿ ಸಚಿವ ಶ್ರೀರಾಮುಲು, ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ಅಲಿಖಾನ್, ದಮ್ಮೂರ್ ಶೇಖರ್ ಸೇರಿದಂತೆ ಒಟ್ಟು 11 ಜನರ ಮೇಲೆ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಆತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಜನಾರ್ದನ್ ರೆಡ್ಡಿಯನ್ನು ಗುರಿಯಾಗಿಸಿಕೊಂಡು, ಅಂದರೆ ಅವರ ಮನೆಯನ್ನು ಆತ ಗುರಿಯಾಗಿಸಿಕೊಂಡು ಫೈರಿಂಗ್ ಮಾಡಿದ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಒಂದು ಕಡೆ ಏನು ಈ ಬ್ಯಾನರ್ ಕಟ್ಟುವಂಥ ವಿಚಾರ ಅಲ್ಲ, ಎಕ್ಸಾಕ್ಟಾಗಿ ಏನು ನಡೀತು ಅನ್ನುವಂಥದ್ದು ನಾವು ಬೆಳಗಿನಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಈಗ ಹೇಳಿ ಕೇಳಿ ಅಲ್ಲಿ ಬ್ಯಾನರ್ ಕಟ್ಟುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಸಣ್ಣ ಗಲಾಟೆ ಆರಂಭ ಆಗುತ್ತೆ, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಇಲ್ಲಿ ಯಾಕೆ ಕಟ್ತಾ ಇದ್ದೀರಿ, ಕಟ್ಟಬೇಡಿ ಅಂತೇಳಿ. ಅದಾದಮೇಲೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತೆ, ಅಲ್ಲಿ ಮಾತಿನ ಚಕಮಕಿ ನಡೆಯುತ್ತೆ, ದೊಡ್ಡ ಮಟ್ಟದ ವಾಗ್ವಾದಗಳು ನಡೆಯುತ್ತೆ, ಸಂಘರ್ಷ ತೀವ್ರಗೊಳ್ತಾ ಇದ್ದಂತೆ ಆತ ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸೋದು ಬಿಟ್ಟು, ಅಥವಾ ಅಲ್ಲಿರೋಂಥವರಿಗೆ ಆತ ಎಚ್ಚರಿಕೆ ಕೊಡಬೇಕು ಅಂತ ಅಂದರೆ ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕು, ಅದನ್ನು ಬಿಟ್ಟು ಅವರ ನಿವಾಸದ ಕಡೆಗೆ ಆತ ಫೈರಿಂಗ್ ಮಾಡಿದ್ದು ಈಗ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ.